ಜಾಗದ ವಿಚಾರಕ್ಕೆ ಕುಟುಂಬಗಳ ನಡುವೆ ಹೊಡಿ ಬಡಿಯಾಗಿದೆ. ಮನೆ ಕಾಂಪೌಂಡ್ ಕೆಡವಿ ಕುಟುಂಬಸ್ಥರು ಡಿಶುಮ್ ಮಾಡ್ಕೊಂಡಿದ್ದಾರೆ. ಇದು ನನ್ ಜಾಗ ಅಂತ ಹೇಳಿ ಕುಟುಂಬಗಳು ಖ್ಯಾತಿಯನ್ನ ತೆಗೆದಿದ್ದಾವೆ. ಮಂಡ್ಯ ಜಿಲ್ಲೆಯ ಚೌಡೇನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಂದ್ರಶೇಖರ್ ಎಂಬುವವರ ಮನೆ ಕಾಂಪೌಂಡ್ ಅನ್ನ ಧ್ವಂಸ ಮಾಡಲಾಗಿದೆ. ತನ್ನ ಜಾಗ ಅಂತ ಹೇಳಿ ಕಾಂಪೌಂಡ್ ಅನ್ನ ಬೀಳಿಸಿದ್ದಾರೆ ಶಂಕರ್. ಜನರನ್ನ ಕರೆ ತಂದು ಶಂಕರ್ನಿಂದ ದರ್ಪವನ್ನ ತೋರಿಸಲಾಗಿದೆ. ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಜಾಗದ ವಿಚಾರಕ್ಕೆ ಇದೀಗ ಎರಡು ಕುಟುಂಬಗಳ ನಡುವೆ ಹೊಡಿಬಡಿಯಾಗಿದೆ. ಮತ್ತೆ ಈ ಕಾಂಪೌಂಡ್ ಅನ್ನು ಕೂಡ ಧ್ವಂಸ ಮಾಡಲಾಗಿದೆ. ನನ್ನ ಮೀಟಿಂಗ್ ಹಾಕ್ಕೊಟ್ರು ನನಗೆ ಮಂಡ್ಯಕ್ಕೆ. ಇಲ್ಲಿ ಇದೆ ನಮ್ಮ ಜಾಗದಲ್ಲೇ ಮನೆ ಕಟ್ಟೋದಕ್ಕೆ ಅಂತ ಮನೆ ಕಟ್ಟಕ್ಕೆ ಹೋದಾಗ ಶಂಕರ ಮತ್ತೆ ಅವ್ರ ಕುಟುಂಬದವರು ಮತ್ತೆ ಅವರ ರೌಡಿಸಮ್ ಗುಂಡಗಳು ಎಲ್ಲ ಕರ್ಕೊಬಂದು ನಮ್ಮ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಗೆ ಮನೆ ಕಟ್ಟೋದಕ್ಕೆ ಕೋರ್ಟಿಂದನೂ ಸಹ ಆರ್ಡರ್ ಆಗಿದೆ. ಈ ಕೋರ್ಟ್ ಆರ್ಡರ್ಲೂ ಅವರಾಗ್ಲಿ ಅವ್ರ ಕಡೆಯರಾಗ್ಲಿ ಯಾರು ಬರಬಾರ್ದು ಅಂದ್ಬಿಟ್ಟು ಕೋರ್ಟ್ ಸೂಚನೆ ಮಾಡಿದೆ. ಆದ್ರೂ ಅವರು ಕೋರ್ಟ್ ಕಾನೂನ ಪಾಲಿಸ್ತಾನೆ ಇಲ್ಲ. ಅವರು ಏಕಾಏಕಿ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ದು ಈ ಮನೆಗೆ ಸಂಬಂಧಪಟ್ಟಂಗೆ ಈ ಸೊತ್ತು ಇದೆ, ದಾಖಲೆಗಳಿದೆ, RTC ಇದೆ, ಸಾಗುವಳಿ ಚೀಟಿ ಎಲ್ಲವೂ ಇದೆ. ನಾವು ಈ ಮನೆ ಕಟ್ಟೋದಕ್ಕೆ ಗ್ರಾಂಟ್ ತಗೊಂಡು ಮನೆ ಕಟ್ಟಿರೋದು ಇದೆ. ಮನೆ ಈ ತರ ಗ್ರಾಂಟ್ ತಗೊಂಡು ಮನೆ ಕಟ್ಟಿ ಈ ಸೊತ್ತು ಎಲ್ಲ ಮಾಡ್ಸ್ಕೊಂಡಿದೀವಿ. ಮನೆ ಕಟ್ಟಕ್ಕೆ ತೊಂದರೆ ಕೊಟ್ಟರು ಅಂದ್ಬಿಟ್ಟು ಕೋರ್ಟಲ್ಲೂ ಆರ್ಡರ್ ತಗೊಂಡು ಮನೆ ಕಟ್ಟಕ್ಕೆ ಸಂಬಂಧಪಟ್ಟಂಗೆ ಕಿಕ್ಕೇರಿ ಪೊಲೀಸ್ ಠಾಣೆಗೆ ಹಲವು ಬಾರಿ ದೂರು ಕೊಟ್ಟಿದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಕೋರ್ಟ್ ಇಂದ ಆರ್ಡರ್ ಪಾಸ್ ಆಗಿದೆ, ಆದರೂ ಕೂಡ ಎರಡು ಕುಟುಂಬಗಳ ನಡುವೆ ಗಲಾಟೆ ಆಗಿದೆ. ಯಾಕೆ ಪಾಲನೆ ಮಾಡ್ಬೇಕಲ್ವಾ ಕೋರ್ಟ್ ಹೇಳಿದ್ದನ್ನ ಅಂತ? ಎಸ್ ರಮ್ಯಾ, ಏನು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಚೌಡೇನಹಳ್ಳಿ ಗ್ರಾಮದಲ್ಲಿ ಎರಡು ಕುಟುಂಬಗಳ ನಡುವೆ ಏನು ಜಾಗದ ವಿಚಾರದಲ್ಲಿ ಕಾಂಪೌಂಡ್ ಅನ್ನ ಕಟ್ಟಿದಂತ ಕಾಂಪೌಂಡ್ ಅನ್ನ ಒಡೆದು ಈಗ ಧ್ವಂಸ ಮಾಡುವಂತ ಘಟನೆ ನಡೆದಿರುವಂತದ್ದು. ಏನು ಎರಡು ಕುಟುಂಬಗಳು ಏನಿದ್ದೇವೆ ಇವೆರಡು ಕೂಡ ಅಕ್ಕಪಕ್ಕದಲ್ಲಿದ್ದು ಜಮೀನಲ್ಲಿ ಒಂದು ಜಾಗದಲ್ಲಿ ಕಾಂಪೌಂಡ್ ಅನ್ನು ನಿರ್ಮಿಸಿಕೊಂಡಿರ್ತಾರೆ ಮನೆ ಸುತ್ತ. ಆ ಕಾಂಪೌಂಡ್ ತನಗೆ ಸೇರಿದ್ದು, ಆ ಜಾಗ ತನಗೆ ಇದ್ದು ಅಂತ ಹೇಳಿ ಏನು ಆ ಊರಿನ ಶಂಕರ್ ಎಂಬಾತ ಆತನ ಏನಿರ್ತಾನೆ, ಈತ ಬಂದು ಆ ಒಂದು ಜಾಗದ ಮಾಲೀಕ ಇರ್ತಾನೆ, ಆತನ ಮೇಲೆ ಒಂದು ಹಲ್ಲೆಯನ್ನು ಮಾಡಿ ಆ ಕಾಂಪೌಂಡ್ ಅನ್ನ ಕೆಡುತ್ತಿರುವಂತದ್ದು ನಡೆದಿರುವಂತದ್ದು. ಈ ಜಾಗದ ವಿಚಾರಕ್ಕೆ ಕೋರ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಆ ಜಾಗದಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅಂತ ಕೋರ್ಟ್ ನಿರ್ದೇಶನ ಕೊಟ್ಟಿದ್ರು ಕೂಡ ಶಂಕರ್ ಈಗ ದರ್ಪ ಎಸಗಿ ಆ ಮನೆ ಸುತ್ತ ಕಾಂಪೌಂಡ್ ಅನ್ನ ಏನಿದೆ ಆ ಕಾಂಪೌಂಡ್ ನಿರ್ಮಿಸಿರ್ತಾನೆ, ಆ ಕಾಂಪೌಂಡ್ ಅನ್ನ ಹೊಡೆದಿರ್ತಾನೆ. ಹೀಗಾಗಿ ಕೂಡ ಈ ಎರಡು ಕುಟುಂಬಗಳು ಗಲಾಟೆ ಮಾಡ್ಕೊಂಡು ಸದ್ಯಕ್ಕೆ ಈ ಒಂದು ಪ್ರಕರಣ ಈಗ ಕಿಕ್ಕೇರಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಹೇರಿರುವಂತದ್ದು. ಮೂಲತಃ ನೋಡಕ್ ಹೋದ್ರೆ ಏನು ಶಂಕರ್ ಎಂಬಾತ ಆ ಜಾಗ ಕಣ್ಣಾಕಿ ಆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಖ್ಯಾತಿಯನ್ನ ತೆಗೆದಿರ್ತಾನೆ. ಇಷ್ಟಾದ್ರೂ ಕೂಡ ಆ ಒಂದು ಜಾಗದಲ್ಲಿ ಕಾಂಪೌಂಡ್ ನ ಕಟ್ಟಿದಂತ ಕಾಂಪೌಂಡ್ ನ ಕೇಳುತ್ತಿರೋದು ನಿಜಕ್ಕೂ ಕೂಡ ಅಲ್ಲಿದ್ದಂತಹ ಒಂದು ಜನರಿಗೂ ಕೂಡ ಒಂದು ರೀತಿಯಾಗಿ ಖೇದವನ್ನು ತರಿಸಿರುವಂತದ್ದು. ಯಾಕೆಂದ್ರೆ ಈ ಶಂಕರ್ ಆ ಜಾಗದ ವಿಚಾರಕ್ಕೆ ಈ ಒಂದು ಕಾಂಪೌಂಡ್ ನ ಕೆಡವಿ ದರ್ಪವನ್ನ ಮೆರೆದಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.